ಶ್ರೀ ಕ್ಷೇತ್ರ ಸುತ್ತೂರು ಇಡೀ ವಿಶ್ವದಲ್ಲೇ ಭಾರತಕ್ಕೆ ವಿಶೇಷ ಸ್ಥಾನಮಾನ ದೊರೆತಿರುವುದು ತನ್ನ ಸಂಸ್ಕೃತಿ, ಸಂಪ್ರದಾಯ, ಗುರು ಹಿರಿಯರ ಪರಂಪರೆ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಜೀವನದ ನೈತಿಕ ಮೌಲ್ಯಗಳನ್ನು ಹಾಗೂ ತನ್ನ ಕುಟುಂಬ ವ್ಯವಸ್ಥೆಯನ್ನು ಜಗತ್ತಿಗೆ ಪರಿಚಯಿಸುವುದರ ಜೊತೆಗೆ ಕೂಡಿಬಾಳುವುದನ್ನು ತಿಳಿಸಿಕೊಟ್ಟ ಕೀರ್ತಿಗೆ ಪಾತ್ರವಾಗಿದೆ. ಭಾರತಕ್ಕೆ ಸುಮಾರು 5,000 ವರ್ಷಗಳ ಸುದೀರ್ಘ ಸಮುದಾಯ ಜೀವನದ ಜೊತೆಗೆ ಆಧ್ಯಾತ್ಮಿಕ ಮತ್ತು ಧಾರ್ಮಿಕತೆಯ ಜೊತೆಗೆ ನಿಕಟ ಸಂಬಂಧ ಹೊಂದಿದೆ. ಜೀವನದ ನೈತಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವಲ್ಲಿ ಹಾಗೂ ಒಟ್ಟಾರೆಯಾಗಿ ಸಮಾಜದ ಪ್ರಗತಿಯಲ್ಲಿ ಋಷಿಮುನಿಗಳು ದಾರಿದೀಪವಾಗಿಯೂ ಮಾರ್ಗದರ್ಶಕರಾಗಿಯೂ ಸಮಾಜದ ಏಳ್ಗೆಗಾಗಿ ಅರಿವಿನ ಮಾರ್ಗವನ್ನು ತೋರಿಸುವ ಹಾದಿಯಲ್ಲಿ ಮುಂಚೂಣಿಯಲ್ಲಿರುವರು. ಗುರುವಿನ ಕರ್ತವ್ಯವೇ ಅಜ್ಞಾನದಿಂದ ಸುಜ್ಞಾನದ ಮಾರ್ಗ, ಅರಿವಿನ ಹಾದಿಯನ್ನು ತೋರಿಸುವ ಕಾಯಕ. ತಮಸೋಮ ಜ್ಯೋತಿರ್ಗಮಯ ಎಂಬಂತೆ ಕತ್ತಲಿನಿಂದ ಬೆಳಕಿನೆಡೆಗೆ ಕರೆದೊಯ್ಯುವ ಒಂದು ಅದ್ಭುತ ಶಕ್ತಿಯೇ ಗುರುಪರಂಪರೆ. ಅಂತಹ ಗುರುಪರಂಪರೆಗೆ ಇಂದು ಸಾಕ್ಷೀಭೂತವಾಗಿ ಸಮಾಜದಲ್ಲಿನ ಎಲ್ಲ ವರ್ಗದ ಜನರಿಗೆ ಅನ್ನದಾಸೋಹ, ವಿದ್ಯಾದಾಸೋಹ, ಕಾಯಕ ದಾಸೋಹ, ಆರೋಗ್ಯ ದಾಸೋಹಗಳನ್ನು ನೀಡುತ್ತಾ ಬಂದಿರುವ ಶ್ರೀ ಸುತ್ತೂರು ಮಠ ಇಂದು ನಾಡಿನ ಇತಿಹಾಸದಲ್ಲೇ ಒಂದು ಜನಪ್ರಿಯ ಮಠಗಳಲ್ಲಿ ಅಗ್ರಸ್ಥಾನದಲ್ಲಿದೆ. ಜಗದ್ಗುರು ಶ್ರೀ ವೀರಸಿಂಹಾಸನ ಸುತ್ತೂರು ಮಹಾಸಂಸ್ಥಾನ ಮಠವು ಶ್ರೀಮಂತ ಸಂಪ್ರದಾಯ ಮತ್ತು ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ. ಸಾವಿರಾರು ವರ್ಷಗಳಿಗೂ ಹೆಚ್ಚು ಸುದೀರ್ಘವಾದ ಇತಿಹಾಸವನ್ನು ಶ್ರೀಮಠವು ಹೊಂದಿದೆ. ಶ್ರೀಮಠದ ವ್ಯಾಪ್ತಿ ಸಮುದ್ರದ ಹಾಗೆ ಸಾಮಾಜಿಕ ಪ್ರಗತಿಗೆ ಅಪಾರವಾದ ಕೊಡುಗೆಯನ್ನು ನೀಡುತ್ತಾ ಬಂದಿದೆ. ಶ್ರೀಮಠದ ಎಲ್ಲ ಕಾರ್ಯಗಳು, ಕಲ್ಯಾಣ ಚಟುವಟಿಕೆಗಳು ಭಾರತೀಯ ಸಮಾಜದ ಎಲ್ಲ ವರ್ಗಗಳ ಸಾರ್ವಜನಿಕರಿಗೂ ಸಲ್ಲುತ್ತದೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿದ್ ದುಃಖ ಭಾಗ್ ಭವೇತ್. ಈ ಸಂಸ್ಕೃತ ಸುಭಾಷಿತವು ವಿಶ್ವದ ಶಾಂತಿಯನ್ನು ಬಯಸುತ್ತದೆ. ಇದರ ಭಾವಾರ್ಥವೇ ಹೇಳುವ ಹಾಗೆ ಎಲ್ಲರೂ ಸುಖಿಯಾಗಿರಲಿ, ಎಲ್ಲರೂ ರೋಗಮುಕ್ತರಾಗಿರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಯಾರೂ ದುಃಖ ಪಡದಿರಲಿ ಎಂದು. ಆ ನಿಟ್ಟಿನಲ್ಲಿ ಸಮಾಜಮುಖಿಯಾಗಿ ತನ್ನ ಕಾರ್ಯವನ್ನು ನಿರ್ವಹಿಸುವಲ್ಲಿ ಶ್ರೀಮಠವು ಕಾರ್ಯೋನ್ಮುಖವಾಗಿದೆ.